ಈ ಗೌರ್ಮೆಂಟ್ ಗೃಹಲಕ್ಷ್ಮಿ ದುಡ್ಡು ಹಾಕಿ 3 ತಿಂಗಳಾಗಿದೆ. ಕೇಳಿದ್ರೆ ಈಗ ಹಾಕ್ತೀನಿ ನಾಳೆ ಹಾಕ್ತೀನಿ ಅಂತಿದ್ದಾರೆ. ಆದರೆ ಅದೇ ನಮ್ಮ ದುಡ್ಡನ್ನ ನಂಬ್ಕೊಂಡು ಒಂದಿಷ್ಟು ಮಹಿಳೆಯರು ಇವಾಗ ಪ್ಲಾನ್ ಮಾಡ್ಕೊಂಡಿದ್ರು 3 ತಿಂಗಳ ದುಡ್ಡೇ ಬರ್ತಾ ಇಲ್ಲ. ಏನು ಹೇಳ್ತೀರಾ? ಏನು ಹೇಳಿ ಸರ್, ಎಲೆಕ್ಷನ್ ಬಂದಾಗ ವಾಗ್ದಾನ ಕೊಡ್ತಾರೆ, ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ. ಈಗ 3 ತಿಂಗಳಿಂದ ನಮಗೆ ದುಡ್ಡೇ ಬಂದಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗ್ತೀವಿ, ಆದರೆ ಯಾರು ದುಡ್ಕೊಂಡ್ಬಂದ್ರೂ ಎಲ್ಲ ಅಲ್ಲಿ ಕೆಲಸ ಹೋಗುತ್ತೆ. ಆದರೆ ಈ ದುಡ್ಡನ್ನ ಸ್ವಲ್ಪ ನಂಬ್ಕೊಂಡಿದ್ವಿ. ಈ ಬಸ್ ಚಾರ್ಜ್ಗೋ ಇಲ್ಲ ಮಕ್ಕಳು ಟ್ಯೂಷನ್ಗೋ ಇಲ್ಲ ಏನೋ ಖರ್ಚಿಗೋ ಆಗುತ್ತೆ ಅಂತ ಒಂದಕ್ಕೆ ಅದನ್ನೇ ಅವಲಂಬಿಸ್ಕೊಂಡಿದ್ವಿ. ಈಗ ನೋಡಿದ್ರೆ 3 ತಿಂಗಳಿಂದ ಬಂದಿಲ್ಲ. ಅವ್ರು ಮಾತಾಡೋದು ನೋಡಿದ್ರೆ ಅವಲಂಬಿಸ್ಕೊಂಡಿರೋ ಅವರು ನಮಗೆ ಹೆಂಗೆ ಬೈತಾರೆ ಅಂದರೆ, ನಾವು ಕೂಡ ನಿಮ್ಮನ್ನು ಹಂಗೆ ಬೈಯೋಕ್ಕಾಗಲ್ಲ. ಯಾಕಂದರೆ ನಾವು ಓಟ್ ಹಾಕ್ಬಿಟ್ಟಿದ್ದೀವಿ, ನೀವು ಇವಾಗ ನಮ್ಮ ಕಣ್ಮರೆ ಆಗಿ ಇದ್ದೀರಾ. ಅದರಿಂದ ನಾವು ನಿಮಗೇನು ಅನ್ನಕ್ಕೂ ಆಗ್ತಾಯಿಲ್ಲ, ಆಗೋಕ್ಕೂ ಆಗ್ತಾಯಿಲ್ಲ. ಯಾಕಂದರೆ ಬೆಂಕಿ ಏನೋ ತುಪ್ಪ, ಅದನ್ನು ಬೆಂಕಿ ನಾವು ಬಯಲೈತೆ, ಅದು ಉಗುಳಿದ್ರೂ ನಾವೇ ಸುಟ್ಟೋಗ್ತೀವಿ, ನುಂಗಿದ್ರೂ ನಾವೇ ಸುಟ್ಟೋಗ್ತೀವಿ. ಆದ್ದರಿಂದ ನಿಮಗೆ ಮನಸ್ಸಿಗೆ ಏನು ಅನಿಸುತ್ತೆ ಸರ್? ವಾಗ್ದಾನ ಕೊಟ್ಟಿದ್ದೀರಲ್ಲ, ದಯವಿಟ್ಟು ತುಂಬ ಮಹಿಳೆಯರು ಇದನ್ನು ನಂಬ್ಕೊಂಡಿದ್ದಾರೆ. ನೀವು ದಯವಿಟ್ಟು ಇದನ್ನು ಚಾಲೂ ಮಾಡಿ, ಮತ್ತೆ ರನ್ನಿಂಗ್ ಮಾಡಿ. ಯಾಕಂದರೆ ಇದನ್ನು ಹೆಣ್ಮಕ್ಳು ಇರೋರು ಬಸ್ಸು ಫ್ರೀ ಅಂತ ಹೊರಟೋಗ್ತಾರೆ. ಆದರೆ ನಮಗೆ ಗಂಡು ಮಕ್ಕಳಿದ್ದಾರಲ್ಲ, ಅವ್ರು ಎಲ್ಲಿಂದ ಹೋಗ್ತಾರೆ ಸರ್? ಯೋಚನೆ ಮಾಡಿ ಸ್ವಲ್ಪ. ಆದ್ದರಿಂದ ದಯವಿಟ್ಟು ನಮಗೆ ಇದನ್ನು ಮಾಡಿಕೊಡಿ. ತುಂಬ ಮಹಿಳೆಯರು ಇದನ್ನು ನಂಬ್ಕೊಂಡಿದ್ದಾರೆ, ತುಂಬ ವಯಸ್ಸಾಗಿರೋರು ಕೂಡ ಇದನ್ನು ನಂಬ್ಕೊಂಡಿದ್ದಾರೆ. ಆದರೆ ನಿಮಗೆ ವಯಸ್ಸಾಗಿರೋರ ಬಗ್ಗೆ ಚಿಂತೆನೇ ಇಲ್ಲ. ಆದರೆ ಇದು ಎಷ್ಟು ಜನ ಹಿರಿಯರಿಗೆ ದುಡ್ಡು ಕೊಡ್ತಾರೆ ಹೇಳಿ? ಈ ದುಡ್ಡಿಂದ ಅವರು ಎಷ್ಟೋ ಒಂದೊತ್ತು ಊಟ ಇಲ್ಲ ನಾಷ್ಟ ಮಾಡ್ತಾರೆ. ನೀವು ಹೇಳ್ತೀರ ಇಂದಿರಾ ಕ್ಯಾಂಟೀನಲ್ಲಿ ಕೊಡ್ತೀವಿ ಅಂತ, ಆದರೆ ಎಷ್ಟೋ ತನಕ ಇರುತ್ತೆ ಸರ್? 2 ಇಡ್ಲಿ ನೀವು ಕೊಡೋದು ಎಷ್ಟೋ ತನಕ ಇರುತ್ತೆ. ಮತ್ತೆ ಸುಸ್ತಾಯಿತು, ಜ್ವರ ಬಂತು, ಆಗ ಮತ್ತೆ ಅಲ್ಲಿಂದ ನಡ್ಕೊಂಡು ಹೋಗೋಕ್ಕಾಗಲ್ಲ, ನಾಷ್ಟ ತಿನ್ನಬೇಕಾಗುತ್ತೆ. ಆವಾಗ ಎಲ್ಲಿ ಹೋಗೋದು ಸರ್? ನೀವು ಕೊಡೋ ದುಡ್ಡನ್ನೇ ನಾವು ಅವಲಂಬಿಸ್ಕೊಂಡು ಏನೋ ಬಿಡು ಮಕ್ಕಳು ಕೊಳ್ಳಲ್ಲ, ಇವಾಗ ನೀವೇ ಅಪ್ಪನಾಗಿ ಒಂದು ಮಕ್ಕಳಿಗೆ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡು ಆ ದುಡ್ಡನ್ನ ನಂಬ್ಕೊಂಡಿದ್ದೀವಿ. ನೀವು ಇದನ್ನು ಕೊಡಲಿಲ್ಲ ಅಂದರೆ ನಮ್ಮ ಗತಿ ಏನು ಹೇಳಿ ಸರ್? ನೀವೇ ಈಗ ರೇಷನಲ್ಲಿ ಆ ರೇಷನ್ ನೀವು ಕೊಡೋದು ಏನೇನು ಸಾಲಲ್ಲ, ಆ ಕೊಡ್ತಾ ಇರೋದ್ರಲ್ಲೂ ಕಮ್ಮಿ ಕೊಡ್ತಾ ಇದ್ದೀರಾ. ಹೆಂಗೆ ಜೀವನ ನಡೆಯುತ್ತೆ ಹೇಳಿ? ಎಲ್ಲದರಲ್ಲೂ ನೀವು ಈ ಥರ ಕಳಪೆ ಇಲ್ಲ ಅಲ್ಲಿಂದ ಅಲ್ಲಿಗೆ ನುಂಗ್ಕೊಳ್ಳೋದು ಏನು ಮಾಡೋದು? ಈಗ 100 ರೂಪಾಯಿ ಕೊಡ್ತೀರಂತ ಇಟ್ಕೊಳ್ರೆ, 100 ರೂಪಾಯಿ ಅಲ್ಲಿ ಹೋಗಿ ನಮ್ಮ ಕಡೆಗೆ ಬರೋದು ನಮ್ಮ ಕೈಗೆ ಎಷ್ಟು? 30 ರೂಪಾಯಿ ಬರುತ್ತೆ. ಸ್ವಲ್ಪ ಯೋಚನೆ ಮಾಡಿದ್ದೀರಾ? ನೀವು ಕೊಡೋ ದುಡ್ಡು ಹೆಂಗೆ ಓದ್ತೈತೆ, ಹೆಂಗೆ ಬರ್ತೈತೆ? ಇಲ್ಲ ನೀವು ಹಿಂಗೆ ಹಿಂಗೆ ನಿಲ್ಲಿಸ್ಬಿಟ್ಟಿದ್ದೀರಲ್ಲ, ಏನು ಮಾಡ್ಬೇಕು ನಾವು ಹೇಳಿ? ನಮ್ಮ ಜೀವನ ಹೆಂಗಿರಬೇಕು ನೋಡಿದ್ರೆ, ಈ ಕರೆನ್ಸಿ ಒಂದು ಗ್ಯಾಸ್ ಬುಕ್ ಮಾಡಬೇಕಂದ್ರೆ ಮಕ್ಕಳು ಎಲ್ಲ ಇದ್ದರೂ ಯಾರೂ ಕೊಳ್ಳಿಲ್ಲ ಅಂದರೆ ಅವರು ಹೇಗೆ ಜೀವನ ಸಾಗಿಸ್ಬೇಕಲ್ಲಿ? ಒಂದು ತಿಂಗಳು ಒಂದು ಗ್ಯಾಸ್ ಬುಕ್ ಮಾಡ್ಕೊಬೇಕಂದ್ರೆ 1 ತಿಂಗಳು ಕರೆನ್ಸಿ ಹಾಕಿಸ್ಕೊಬೇಕು, ಗೊತ್ತಾಯ್ತಾ? ಆ ಕರೆನ್ಸಿ ದುಡ್ಡು ಎಲ್ಲಿಂದ ತರೋದು ನಾವು? ಟ್ಯಾಕ್ಸು, ಎಲ್ಲದಕ್ಕೂ ಟ್ಯಾಕ್ಸು. ನಾವು ವಯಸ್ಸಾದ ಮುದುಕಿಗೆ ಟ್ಯಾಕ್ಸ್ ಹಾಕ್ತಿರಲ್ಲ, ಅಯ್ಯೋ ಇಷ್ಟೊಂಡ್ರು ಅವೆಲ್ಲ ನೋಡಲ್ಲ ಗೌರ್ಮೆಂಟ್ನವರು. ನಿನ್ಗೆ ವಯಸ್ಸಾಗೈತಾ, ನಿಂಗೆ ವಯಸ್ಸಾಗಿಲ್ವಾ ಅಂತ ನೋಡಲ್ಲ. ಅವ್ರಿಗೆ ಟ್ಯಾಕ್ಸ್ ಬೇಕು. ನೋಡಮ್ಮ ಬಿಲ್ ಕೊಡ್ತೀವಿ, ಟ್ಯಾಕ್ಸ್ ಕಟ್ಟು ಅಂತ ಅಂತಾರೆ. ಈಗ ಗಾಡ್ ಫಾದರ್ ಅಂದರೆ ಮಕ್ಕಳು ಮರಿ ಯಾರನ್ನ ಮೊಮ್ಮಕ್ಕಳು ಯಾರನ್ನ ಇದ್ರ ಜೊತೆಗೆ ಹೋದರೆ ಪರವಾಗಿಲ್ಲ, ಅವ್ರು ಮಾತಾಡ್ತಾರೆ. ನಮ್ಮಂಥವ್ರು ನಾವು ಒಂಟಿಯಾಗಿ ಹೋದರೆ ಏನು ಹೇಳಿ? ಅವ್ರು ಹಿಂಗೆ ಮಾತಾಡ್ತಾರೆ, ನಾವು ಹೇಗೆ ಜೀವನ ಸಾಗಿಸೋದು? ಸ್ವಲ್ಪ ಇದ್ರ ಬಗ್ಗೆನೂ ನೋಡಿ, ಟ್ಯಾಕ್ಸ್ ಬಗ್ಗೆನೂ. ನಿಮಗಾದರೆ ನೋಡಿ, ಬಾಡಿಗೆ ಮನೆ ಇವಾಗ ಪಾಪ ಎಷ್ಟೋ ಜನ ಓದಿಸಿರ್ತೀವಿ ನಾವು, ಇರೋದನ್ನೆಲ್ಲ ಮಾಡ್ಕೊಂಡು ಅವರು ಔಟ್ ಆಫ್ ಸ್ಟೇಷನ್ಗೆ ಹೋಗಿ ಚೆನ್ನಾಗಿದ್ದಾರೆ. ಆದರೆ ಇಲ್ಲಿ ಮತ್ತೆ ಹಿಂದಕ್ಕೆ ಬರಲ್ಲ ಅಂತ ಹೇಳ್ತಾರೆ. ನನಗೆ ಗ್ರೀನ್ ಕಾರ್ಡ್ ಸಿಕ್ಕಿದೆ, ನಾನು ಬರಲ್ಲ ಅಂತಾರೆ. ಆದರೆ ನಮ್ಮಂಥವ್ರ ಜೀವನ ಇಲ್ಲಿ ಬಾಡಿಗೆ ಆಕಾಶಕ್ಕೇರಿದೆ. ನಮ್ಮಂಥವ್ರಿಗೆ ಒಂದು ಚಿಕ್ಕ ಮನೆ, ಒಂದು ಬಾತ್ರೂಮ್ ಅಷ್ಟು ಮನೆಯೂ ಕೂಡ ಸಿಗೋಲ್ಲ. ಅದಕ್ಕೂ ಕೂಡ ಆಕಾಶದಷ್ಟು ಬಾಡಿಗೆ. ಎಲ್ಲಿಂದ ಹೇಗೆ? ನೀವು ಹೇಳ್ತಿರೋ ಫ್ರೀಯಾಗಿ ಮನೆ ಕೊಡ್ತೀನಿ, ಫ್ರೀಯಾಗಿ ಅದು ಮಾಡ್ತೀನಿ, ಫ್ರೀಯಾಗಿ ಇದು ಮಾಡ್ತೀನಿ ಅಂತೀರ. ಆದರೆ ಬಾಡಿಗೆಗಳು ಗಗನಕ್ಕೆ ಹೋಗಿದೆ. ಕಾಂಗ್ರೆಸ್ ಅಂತಾರೆ. ಇಂದಿರಾ ಗಾಂಧಿ ಇದ್ದಾಗ ಹಿಂಗೆ ನಡೀತಾ ಇತ್ತಾ? ಅವ್ರು ಹೆಂಗೆ ಎಲ್ಲರ ಕಷ್ಟ ಅರ್ಥ ಮಾಡ್ಕೊಂಡು ಉಳೋರಿಗೆ ಭೂಮಿ ಅಂತ ಕೊಟ್ಬಿಟ್ರು. ಆಮೇಲೆ ಮನೆ ಎಲ್ಲ ಬಾಡಿಗೆ ಎಲ್ಲ ಕಮ್ಮಿ ಮಾಡಿದರು, ಭೂಮಿ ಮೇಲೆಲ್ಲ ಕಮ್ಮಿ ಮಾಡಿದರು. ನೀವೇನು ಮಾಡ್ತಾ ಇದ್ದೀರಾ? ಬಾಡಿಗೆ ನೋಡಿದ್ರೆ ಆಕಾಶಕ್ಕೆ ಹೋಗಿದೆ, ಭೂಮಿ ನೋಡಿದ್ರೆ ನೀರಿಲ್ಲ, ಅಲ್ಲಿ ಬರಗಾಲದಲ್ಲಿ ರೈತ ಸಾಯ್ತಾ ಇದ್ದಾರೆ. ಯಾವುದಂತ ನೀವು ನೋಡ್ತಾ ಇದ್ದೀರಾ ಹೇಳಿ? ಸ್ವಲ್ಪ ಗಮನ ಹರಿಸಿ. 100 ರೂಪಾಯಿ ಸಂಪಾದನೆ ಮಾಡಿದ್ರೆ 25 ರೂಪಾಯಿ ಭಾಗ ನೀವು ಇಕ್ಕೊಂಡು 75% ನಮ್ಗೆ ಕೊಡಬೇಕಾಗಿತ್ತು. ಬೇಡ, ನಾವು ಅಷ್ಟನ್ನು ಕೇಳ್ತಾ ಇಲ್ಲ. 75% ನೀವೇ ಮಾಡ್ಕೊಳ್ಳಿ, 25% ಖರ್ಚು ಮಾಡಿ, ಅಷ್ಟೇ ಸಾಕು ನಮಗೆ. ದಯವಿಟ್ಟು
ನಮ್ಮ ಜನಗಳ ಕೊರತೆಯನ್ನು ನೀಗಿಸಿ ಬರಗಾಲದಲ್ಲಿ ಜನರನ್ನ ದೋಚೋ ರೀತಿ ದೋಚಿದ್ರೆ ಯಾರೂ ಉದ್ಧಾರ ಆಗೋಕ್ಕಾಗಲ್ಲ. ಯಾವುದು ಒಂದು ಪಕ್ಷನೂ ಈಗ ಬಂದಂಗೆ ಮುಂದೆ ಬರೋಕ್ಕೆ ಸಾಧ್ಯ ಆಗಲ್ಲ. ಈಗ ಏನಾಗುತ್ತೆ ಗೊತ್ತಾ, ಇಬ್ಬರು ಜಗಳ ಮೂರನೇವ್ರ ಲಾಭ ಅನ್ನೋಂಗೆ ಸ್ವತಂತ್ರ ಬರೋಕ್ಕೆ ಮುಂಚೆ ಆಳಿದ್ರಲ್ಲ, ಇಬ್ಬರು ಜಗಳ ತಂದಿಕ್ಬಿಟ್ಟು ಮೂರನೇವ್ರ ಲಾಭ ತೊಗೊತಾ ಇದ್ರಲ್ಲ, ಮುಂದೆ ಆಗಾಗೋ ಪರಿಸ್ಥಿತಿ ಬೇಡ. ನೀವೇ ಬರ್ರಿ, ಬೇರೆಯವರೇ ಬರ್ರಿ, ನಿಮ್ಮ ಆತ್ಮಸಾಕ್ಷಿಗೆ ಒಂದು ಚೂರನ ರಾಜಕೀಯದಲ್ಲಿ ನೆಮ್ಮದಿಯನ್ನು ಕಾಣುತ್ತೆ. ಯಾಕಂದರೆ ರಾಮಕೃಷ್ಣ ಹೆಗಡೆ ಅವರು ಆಳುವಾಗ ಅವ್ರು ಆಳಿದ್ರು, ಸ್ವತಂತ್ರವಾಗಿ ಪಕ್ಷ ಕಟ್ಕೊಂಡು ಆಳಿದ್ರು. ಹೇಗೆ ಆಳಿದ್ರು ಅಂದರೆ ಬರಗಾಲದಲ್ಲೂ ಜನರಿಗೆ ಒಂದು ಚೂರು ಟಚ್ ತೋರಿಸ್ಲಿಲ್ಲ, ಬರಗಾಲ ಇದು ಅಂತ. ಆ ರೀತಿ ಆಳಿ ಜನರನ್ನ ಸುಖ ಶಾಂತಿ ನೆಮ್ಮದಿಯಿಂದ ನಡೆಸಿದ್ರು. ಆಮೇಲೆ ಹೆಣ್ಮಕ್ಳು ರಾತ್ರಿ ಹೊತ್ತು ರೇಪ್ ಆಗೋಗಿದೆ, ಸೆಕೆಂಡ್ ಶೋ ಕಟ್ ಮಾಡಿದ್ರು. ಆಮೇಲೆ ರೌಡಿಗಳನ್ನೆಲ್ಲ ಮಟ್ಟ ಹಾಕಿದ್ರು. ನೀವು ಏನು ಮಾಡ್ತಾಯಿದ್ದೀರಾ? ರಾತ್ರಿ ಹೊತ್ತು ಹೆಣ್ಮಕ್ಳು ಈಗ ನೈಟ್ ಆ್ಯಂಡ್ ಡೇ ಅಂತ ದುಡಿದ್ರೆ ಅವ್ರನ್ನ ಕಾಪಾಡೋ ಶಕ್ತಿ ಯಾರಿಗೂ ಇಲ್ಲ. ಈಗ ಅವ್ರನ್ನ ನೆಮ್ಮದಿಯಾಗಿ ಅವರು ಜೀವನ ಸಾಗಿಸಲು ಈಗ ಸಂಪಾದನೆ ಮಾಡ್ಕೊಂಬರ್ತಾರೆ, ಮದುವೆ ಆಗಿರ್ತಾರೆ, ಡೈವರ್ಸ್. ಯಾಕಂದರೆ ಈಗ ನಡೀತಾ ಇರೋದೇ ಹಾಗೆ. ಸ್ವಲ್ಪ ಜನರ ಬಗ್ಗೆ ಕಾಳಜಿ ತೋರಿಸಿ ಪ್ರಜೆಗಳನ್ನ ಕಾಪಾಡಿ. ನೀವು ಪ್ರಜೆಗಳನ್ನ ಕಾಪಾಡಿದ್ರೆ ನಿಮ್ಮನ್ನು ಯಾರೂ ದೂಷಿಸಲ್ಲ. ನಿಮ್ಮನ್ನು MGR ಅವರು ಪ್ರಜೆಗಳನ್ನ ಕಾಪಾಡಿದ್ರು. ಅವ್ರ ಹತ್ರ ₹1 ಇರಲಿಲ್ಲ ಕಾಯಿಲೆ ಬಿದ್ದಾಗ, ಆದರೆ ಕೋಟಿ ದುಡ್ಡು ಬಂದು ಅವ್ರ ಆಸ್ಪತ್ರೆಯಲ್ಲಿದ್ದಾಗ ಬಿದ್ದು ಬೀಳ್ತು. ಅವ್ರ ಕಾಯಿಲೆ ವಾಸಿ ಆದ್ರೂ ಆಪ್ರೇಷನ್ ಆದ್ರೂ ಇನ್ನೂ ದುಡ್ಡು ಮಿಕ್ಕಿತ್ತು, ಗೊತ್ತಾ? ಹಾಗೆ ನಿಮ್ಮನ್ನು ಪ್ರಜೆಗಳು ಕಾಪಾಡ್ತಾರೆ, ನಿಮ್ಮನ್ನು ಯಾರೂ ಕೈ ಬಿಡಲ್ಲ ನಿಮ್ಮ ಹತ್ರ ಇಲ್ಲ ಅಂತ, ಗೊತ್ತಾ? ನೀವು ಈ ರೀತಿ ಪ್ರಜೆಗಳನ್ನ ಕಾಪಾಡಿ ನಮ್ಮ ಕರ್ನಾಟಕನ ಉಳಿಸ್ಬಿಟ್ಟು ಬೆಳೆಸಿ ಸುವರ್ಣಾಕ್ಷರದಲ್ಲಿ ನಿಮ್ಮ ಹೆಸರನ್ನು ಸಿದ್ದರಾಮಯ್ಯ ಅಂತ ಉಳಿಸ್ತಾರೆ, ಗೊತ್ತಾಯ್ತಾ? ಇದನ್ನು ನೀವು ಸಾಬೀತುಪಡಿಸಿ ಬೇರೆಯವ್ರಿಗೆ ಸವಾಲು ಹಾಕೋದಕ್ಕಿಂತ ಪ್ರಜೆಗಳಿಗೆ ಸವಾಲು ಹಾಕಿ ನಿಮ್ಮ ಇಷ್ಟು ದಿನ ನೀವು ರಾಜಕೀಯದಲ್ಲಿ ಆಳಿದ್ದೀರಾ ಚೆನ್ನಾಗಿ, ಇನ್ನು ಮುಂದೇನು ಚೆನ್ನಾಗಿ ಆಳಿ ಅಂತಲೇ ನಾವು ಕೇಳ್ಕೊತೀವಿ. ಆದರೆ ಪ್ರಜೆಗಳನ್ನ ಒಳ್ಳೆಯದೇ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಆಂಟಿ? ನಮ್ಮ ಹೆಸರು ಶೈಲಜಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.